ಕಿಟ್ಟಿ ಒಳ್ಳೆಯವನು ಅಂದ್ರೆ ಕೃಷ್ಣ ಒಳ್ಳೆಯವನು ಅಂತ ಈಗ ಜನರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇನ್ನ ಪಾಪ ಚಾರುಗೆ ವಿಷಯ ಗೊತ್ತೇ ಆಗಿಲ್ಲ. ಅಂದ್ರೆ ಕಿಟ್ಟಿ ಒಳ್ಳೆಯವನು ಅಂತ ಪಾಪ ಸರಿಯಾಗಿ ಬೈತಾ ಇದ್ದಾಳೆ. ಇನ್ನಿನ ಅಣ್ಣ ಈಗ ಮಲ್ಕೊಂಡಿದ್ದಾನೆ, ಇನ್ನ ಎಷ್ಟು ಅವನ ಒಂದು ಪ್ರಾಣವನ್ನ ತೆಗಿಬೇಕು ಅನ್ಕೊಂಡಿದ್ಯಾ, ಎಷ್ಟು ಹಿಂಸೆ ಕೊಡ್ಬೇಕು ಅನ್ಕೊಂಡಿದ್ಯಾ, ಸಾಕಲ್ವಾ ಇಷ್ಟೊಂದು ಕೊಟ್ಟಿದ್ದು ಹಿಂಸೆ ನೀನು, ನಿಜವಾಗ್ಲೂ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು ಸಾಕು, ಮತ್ತೆ ನಮ್ಗೆ ನೋವನ್ನ ಕೊಡ್ಬೇಡ, ನಿನ್ನ ಅಣ್ಣನಿಗೆ ನೋವನ್ನ ಕೊಡ್ಬೇಡ. ನಿನ್ನಿಂದನೇ ಈ ರೀತಿಯಲ್ಲಿ ಆಗಿದ್ದು, ನಿನ್ನ ಒಂದು ಕಥೆಯಿಂದನೇ ನಿಮ್ಮ ಅಣ್ಣನ ಒಂದು ಪರಿಸ್ಥಿತಿ ಈ ರೀತಿ ಬಂದಿದ್ದು, ಜೈಲಿಗೆ ಸೇರುವಂತೆ ಮಾಡಿದ್ದೆಲ್ಲವೂ ಕೂಡ ನೀನೇ ಇದಕ್ಕೆ ಒಂದು ದೊಡ್ಡ ಕಾರಣ. ನೋಡು ಏನಾಗಿದೆ ನಿಮ್ಮ ಅಣ್ಣನಿಗೆ, ಎಲ್ಲದಕ್ಕೂ ಕೂಡ ನೀನೇ ಕಾರಣ, ನಿನ್ನಿಂದನೇ ಆಗಿದೆ ಹಾಗೆ ಹೀಗೆ ಅಂತ ಸರಿಯಾಗಿ ಬೈತಾ ಇದ್ದಾಳೆ ಚಾರು. ಪಾಪ ಕಿಟ್ಟಿ ತಲೆ ಬಗ್ಸ್ಕೊಂಡು ನಿಂತ್ಕೊಂಡಿದ್ದಾನೆ. ಆದ್ರೆ ಈಗ ಕಿಟ್ಟಿ ಕಂಪ್ಲೀಟ್ ಆಗಿ ಒಳ್ಳೆಯವನಾಗಿದ್ದಾನೆ, ಜೊತೆಗೆ ಕಾಪಾಡಿದ್ದಾನೆ, ಜೊತೆಗೆ ಈಗ ಹೆಲ್ಪ್ ಮಾಡೋಕೆ ಮುಂದಾಗಿದ್ದಾನೆ ಎನ್ನುವಂತ ವಿಚಾರವೇ ಪಾಪ ಚಾರುಗೆ ಗೊತ್ತೇ ಆಗಿಲ್ಲ. ಜನರಿಗೆ ಗೊತ್ತಾಗಿದೆ ಅಷ್ಟೇ. ಚಾರುಗಿನ್ನ ಗೊತ್ತಾಗ್ಬೇಕು, ಗೊತ್ತಾದ್ರೆ ಆಕೆ ಕೂಡ ಕ್ಷಮಿಸಬಹುದೇನೋ. ಇಲ್ಲಿಂದ ಹೊರಟೋಗು, ಯಾವತ್ತೂ ಕೂಡ ನಮಗೆ ಮುಖವನ್ನ ತೋರಿಸ್ಬೇಡ. ನಿನ್ನ ಅಣ್ಣ ನಿನ್ನ ಮೇಲೆ ತುಂಬಾನೇ ಇಲ್ಲ ಪ್ರೀತಿಯನ್ನ ಇಟ್ಕೊಂಡಿದ್ದ, ತುಂಬಾನೇ ಆಸೆಯನ್ನ ಇಟ್ಕೊಂಡು, ನೀನ್ ನೋಡಿದ್ರೆ ಇಂಥ ಒಂದು ವ್ಯಕ್ತಿ, ಇಂಥ ಒಂದು ಕ್ಯಾರೆಕ್ಟರ್ ಅಂತ ಅವನಿಗೂ ಕೂಡ ಗೊತ್ತಾದ್ರೆ ಆತ ತುಂಬಾನೇ ನೋವನ್ನ ಅನುಭವಿಸ್ತಾನೆ. ದಯವಿಟ್ಟು ಅವನಿಗೆ ಮುಖವನ್ನ ತೋರಿಸ್ಬೇಡ. ಮುಂದಿನ ದಿನಗಳಲ್ಲಿಯೂ ಕೂಡ ಅಷ್ಟೇ, ಹೊರಟೋಗ್ಬಿಡು, ಇಲ್ಲಿ ಇರ್ಬೇಡ ನೀನು ಜಾಸ್ತಿ ಹೊತ್ತು ಹಾಗೆ ಅಂತ ಸರಿಯಾಗಿ ಚಾರು ಕೂಡ ಬೈತಾಳೆ. ಪಾಪ ಕಿಟ್ಟಿ ಏನ್ ಮಾಡಕ್ಕಾಗುತ್ತೆ, ಸುಮ್ಮನೆ ನಿಂತ್ಕೊಳ್ತಾನೆ. ಅದಕ್ಕೆ ಆಗಲ್ಲ ಈಗಲ್ಲ ಅಂತ ತುಂಬಾನೇ ಎಕ್ಸ್ಪ್ಲೇನ್ ಮಾಡಕ್ಕೆ ನೋಡ್ತಾನೆ. ಆದ್ರೆ ಚಾರು ಕೇಳೋಕೆ ರೆಡಿ ಇಲ್ಲ.